ಬಿಸಿಲಿಗೆ ಎಷ್ಟೇ ಓಡಾಡಿದರೂ ಕೂಡ ನಿಮ್ಮ ಮುಖ ಒಂಚೂರು ಕಪ್ಪಾಗಬಾರ್ದಾ, ಬ್ಯೂಟಿಫುಲ್ ಆಗಿರಬೇಕು. ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ಬಿಸಿಲಿಗೆ ನಿಮ್ಮ ಮುಖ ಹಾಳಾಗೋದನ್ನು ತಡೆಗಟ್ಟಬೇಕು, ಡ್ಯಾಮೇಜ್ ಆಗೋದನ್ನು ತಡೆಗಟ್ಟಬೇಕು, ಕಪ್ಪಾಗೋದನ್ನು ತಡೆಗಟ್ಟಬೇಕು ಅಂತಂದರೆ ನೀವೇನು ಮಾಡಬೇಕು? ಈ 3 ಪ್ರಾಡಕ್ಟ್ಗಳನ್ನು ಅಥವಾ ಈ 3 ಕ್ರೀಮ್ಗಳನ್ನು ನಿಮ್ಮ ಹತ್ರ ಇಟ್ಕೋಬೇಕು. ಮಾತ್ರ ಅಲ್ಲದೆ ನೀವು ಪ್ರತಿನಿತ್ಯ ಬಳಸಬೇಕು. ಇದನ್ನ ಮಾಡೋದ್ರಿಂದ ಮಳೆ ಇರಲಿ ಬಿಸಿಲಿರಲಿ ನಿಮ್ಮ ಸ್ಕಿನ್ ಒಂಚೂರು ಹಾಳಾಗಲ್ಲ, ಯಾವಾಗಲೂ ಸೂಪವಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ಹಾಗಾದರೆ ಈ ಕ್ರೀಮ್ಗಳು ಯಾವುದು, ಇದನ್ನ ಹೇಗೆ ಬಳಸೋದು, ಪರ್ಫೆಕ್ಟಾಗಿ ಬ್ಯೂಟಿಫುಲ್ ಆಗಿ ಸಮ್ಮರ್ ಟೈಮಲ್ಲೂ ನಮ್ಮ ಸ್ಕಿನ್ನನ್ನು ಮೇಂಟೈನ್ ಮಾಡೋದು ಹೇಗೆ, ಇದೆಲ್ಲದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ವಿಡಿಯೋನ ಮಿಸ್ ಮಾಡೋದಕ್ಕೆ ಪೂರ್ತಿಯಾಗಿ ನೋಡಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಈ ಅಮ್ಮಿಸ್ ಗ್ಲೋ ಚಾನಲನ್ನು ನೋಡ್ತಾ ಇದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್. ಈ ಕ್ರೀಮ ಇದನ್ನ ಯಾವ ಥರ ಬಳಸೋದು, ಅದರಲ್ಲಿ ಮೊದಲನೇದು ಏನು ಗೊತ್ತಾ, ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್. ನೀವು ಏನನ್ನು ಬಳಸಿ ಏನು ಬಳಸದೇ ಇರಿ, ಆದರೆ ಅಲೋವೆರಾ ಜೆಲ್ಲನ್ನು ದಿನಕ್ಕೆ 2 ಸರಿ ಮುಖಕ್ಕೆ ಹಚ್ಕೊಳ್ಳಿ. ಅದು ಪ್ಯೂರ್ ಆಗಿರುವಂಥದ್ದು, ಕಲರ್ ಇರುವಂಥದ್ದನ್ನು ಬಳಸ್ಬಿಡಿ. ಇದರಲ್ಲಿ ಕೆಲವೊಂದು ಸರಿ ಗ್ರೀನ್ ಬರುತ್ತೆ, ಅದಷ್ಟೊಂದು ಒಳ್ಳೆಯದಲ್ಲ, ಅದರಲ್ಲಿ ಕಲರ್ ಹಾಕಿರ್ತಾರೆ. ಆದಷ್ಟು ಟ್ರಾನ್ಸ್ಪರೆಂಟ್ ಆಗಿರೋದು ಈ ಥರದನ್ನು ಬಳಸಿ. ನಿಮ್ಗೆ ಯಾವುದು ಬೆಸ್ಟ್ ಸೂಟ್ ಆಗುತ್ತೆ ಅದನ್ನ ಬಳಸಿ. ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಅಥವಾ ಟ್ಯಾಗ್ ಮಾಡಿರ್ತೇನೆ. ಇದೇನು ಆ ಥರ ಮ್ಯಾಜಿಕ್ ಮಾಡುತ್ತೆ ಅಂತಂದರೆ, ನಮ್ಮ ಸ್ಕಿನ್ ಇದೆಯಲ್ವ, ಇವಾಗ ಈ ಬಿಸಿಲಿಗೆ ಹೊರಗಡೆ ಹೋದರೂ ಕೂಡ ಅಷ್ಟೇ ಕೆಂಪಾಗುತ್ತೆ, ಸನ್ ಬರ್ನ್ ಆಗುತ್ತೆ, ಸನ್ ಟ್ಯಾನ್ ಆಗುತ್ತೆ, ರ್ಯಾಷಸ್ ಬರುತ್ತೆ, ಡ್ಯಾಮೇಜ್ ಆಗುತ್ತೆ. ಇದು ನಿಮ್ಮ ಸ್ಕಿನ್ನನ್ನು ಕೂಲ್ ಮಾಡುತ್ತೆ, ಗ್ಲೋ ಆಗೋ ಥರ ಮಾಡುತ್ತೆ, ಹೈಡ್ರೇಟ್ ಅಂಶ ಏನಿರುತ್ತೆ ಅದನ್ನ ಕಾಪಾಡುತ್ತೆ, ಸುಕ್ಕು ಬೀಳೋದನ್ನು ಕಮ್ಮಿ ಮಾಡುತ್ತೆ, ತಡೆಗಟ್ಟುತ್ತೆ, ಸ್ಕಿನ್ನನ್ನು ಬ್ಯೂಟಿಫುಲ್ ಆಗಿ ಮಾಡುತ್ತೆ. ಒಂದು ಇನ್ನೊಂದು ಏನು ಅಂತಂದರೆ ಮಾಯ್ಶ್ಚರೈಸರ್. ಇದು ತುಂಬ ಮುಖ್ಯ. ನಿಮ್ಮ ಸ್ಕಿನ್ನಿಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳನ್ನು ಕೊಡುತ್ತೆ, ಸ್ಕಿನ್ ಗ್ಲೋ ಆಗೋ ಥರ ಮಾಡುತ್ತೆ, ಬೇಗ ಸುಕ್ಕುಗಟ್ಟೋದನ್ನು ತಡೆಯುತ್ತೆ. ಇದೆರಡನ್ನು ನೀವು ಮಿಕ್ಸ್ ಮಾಡಿ ಹಚ್ಚಿದಾಗ ಅದರ ಲಾಭ ಇದೆಯಲ್ವ ಡಬ್ಬಲ್ ಇರುತ್ತೆ. ಹಾಗಾದರೆ ಇದೆರಡನ್ನು ಹೇಗೆ ಹಚ್ಚೋದು? ಫಸ್ಟ್ ಮೈಲ್ಡ್ ಆಗಿರುವಂಥ ಒಳ್ಳೆಯ ಫೇಸ್ ವಾಶನ್ನು ಉಪಯೋಗ ಮಾಡಿ ದಿನಕ್ಕೆ 2 ಸರಿ ಕ್ಲೀನಾಗಿ ಮುಖ ತೊಳೆಯಿರಿ. ಅದು ಬೆಳಗ್ಗೆ ಒಂದ್ಸರಿ, ರಾತ್ರಿ ಒಂದ್ಸರಿ ಮೈಲ್ಡ್ ಆಗಿರುವಂಥ ಜೆಂಟಲ್ ಆಗಿರುವಂಥ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಫೇಸ್ ವಾಶನ್ನು ಬಳಸ್ಕೊಂಡು ಮುಖನ ತೊಳೆಯಿರಿ. ರ್ಯಾಶ್ ಆಗಿರುವಂಥ ಜಾಸ್ತಿ ಕೆಮಿಕಲ್ ಆಗಿರುವಂಥ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಅದನ್ನ ಹಾಕೋಕೆ ಹೋಗಬೇಡಿ. ಮುಖನ ತೊಳ್ಕೊಂಡಾದ ನಂತರ ಮುಖನ ಒರೆಸ್ಕೊಳ್ಳಿ. ತುಂಬ ಮುಖ ಡ್ರೈ ಆಗಬಾರ್ದು, ಸಿಕ್ಕಾಪಟ್ಟೆ ಡ್ರೈ ಆಗಬಾರ್ದು. ಒಂದು ಸ್ವಲ್ಪ ಒದ್ದೆ ಇರುವಾಗಲೇ ಸ್ವಲ್ಪ ಅಲ್ವೆರಾ ಜೆಲ್ ತಗೊಳ್ಳಿ, ಒಂದು ಸ್ವಲ್ಪ ಮಾಯ್ಶ್ಚರೈಸರನ್ನು ತಗೊಳ್ಳಿ. ನೀವು ಯಾವ್ದು ಬಳಸ್ತೀರ ಅದು ಯಾವ್ದು ಬೇಕಾದ್ರೂ ಆಗ್ಬೋದು. ನಾನಿದು ಮಿನಿಮಲಿಸ್ಟ್ ಉಪಯೋಗ ಮಾಡ್ತೀನಿ. ನಿಮ್ಗೆ ಇದ್ರದ್ದು ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ನಿಮ್ಮ ಸ್ಕಿನ್ ಆಯಿಲಾ ಅಥವಾ ಡ್ರೈಯಾ ನೋಡಿಕೊಂಡು ನೀವು ಬೈ ಮಾಡಿ. ಇದು ಎಲ್ರಿಗೂ ಆಗುತ್ತೆ. ಕೆಲವೊಂದು ಎಲ್ಲ ಟೈಪ್ ಆಫ್ ಸ್ಕಿನ್ಗೆ ಆಗೋದಿರುತ್ತೆ. ಅಂಥದ್ದು ಬೇಕಾದರೆ ಬೆಸ್ಟ್ ಪ್ರಾಡಕ್ಟನ್ನು ನಾನು ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ ಆಯಿತಾ. ಸೊ ಬೆಳಗ್ಗೆ ಒಂದ್ಸರಿ, ರಾತ್ರಿ ಒಂದ್ಸರಿ ಮುಖ ತೊಳೆದಾದ ನಂತರ ಸ್ವಲ್ಪ ಮಾಯ್ಶ್ಚರೈಸರ್ ತಗೊಳ್ಳಿ, ಸ್ವಲ್ಪ ಅಲ್ವೆರಾ ಜೆಲ್ಲನ್ನು ತಗೊಳ್ಳಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮುಖ ಕ್ಲೀನಾಗಿ ಹಚ್ಕೊಂಡು ಬ್ಲೆಂಡ್ ಮಾಡಿ ಬಿಟ್ಬೇಡಿ. ಎಷ್ಟು ಖುಷಿಯಾಗಿದೆ ಅಂತಂದರೆ, ನೀವು ಈ ಅಲೋವೆರಾ ಜೆಲ್ ಮತ್ತು ಈ ಕ್ರೀಮನ್ನು ಮಾಯ್ಶ್ಚರೈಸರನ್ನು ಬಳಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ನಿಮಗೆ ಒಳ್ಳೆಯ ಟಿಪ್ಸನ್ನು ನಾನು ಹೇಳ್ತಾ ಇದ್ದೀನಿ, ಒಂದು ಸೀಕ್ರೆಟನ್ನು ಹೇಳ್ತಾ ಇದ್ದೀನಿ. ಅದು ಏನು ಅಂತಂದರೆ, ನೀವು ಆದಷ್ಟು ಸನ್ಸ್ಕ್ರೀನ್ ಲೋಷನ್ ಇರ್ಬೋದು, ಇದೆಲ್ಲದನ್ನು ಇದೆಯಲ್ವಾ, ನೀವು ಈ ಬೇಸಿಗೆ ಟೈಮಲ್ಲಿ ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೆಯದು. ಈವನ್ ಡೇ ಕ್ರೀಮನ್ನು ಕೂಡ ಇಡ್ಬೋದು. ಯಾಕಂತಂದರೆ ಮಾಯ್ಶ್ಚರೈಸರ್ ಜೆಲ್ಲನ್ನು ಕೂಡ ನೀವು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ಯಾಕಂತಂದರೆ ನಿಮಗೆ ಹಾಕುವಾಗ ಸ್ಕಿನ್ ತುಂಬ ಕೂಲ್ ಅನಿಸುತ್ತೆ. ಸ್ಕಿನ್ನಲ್ಲಿ ಏನಾದರೂ ಆ ರ್ಯಾಷಸ್, ಇನ್ಫ್ಲಮೇಷನ್ ಅಥವಾ ಏನಾದರೂ ಇದ್ದರೆ, ರೆಡ್ನೆಸ್ ಇದ್ದರೆ ಅದು ಕಮ್ಮಿ ಆಗುತ್ತೆ. ತುಂಬ ಖುಷಿ ಅನಿಸುತ್ತೆ. ಅದರಿಂದ ನಿಮ್ಮ ಈಗ ಉಪಯೋಗ ಮಾಡುವಂಥ ಡೇ ಕ್ರೀಮ್, ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ನ ನೀವು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಆಯಿತಾ. ಸೊ ಮಾಯ್ಶ್ಚರೈಸರನ್ನು 2 ಸರಿ ಹಚ್ಕೊತೀರಾ. ಮಲ್ಕೊಳ್ಳೋಗಲೂ ಹಚ್ಕೋಬೇಕು, ಡೇ ಟೈಮಲ್ಲೂ ಹಚ್ಕೋಬೇಕು. ಮಲ್ಕೊಂಡಾಗ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮಾಯ್ಶ್ಚರೈಸರ್ಗೆ ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡಿಕೊಂಡೇ ಹಚ್ಕೊಳ್ಳಿ. ಇಲ್ಲ ನಿಮಗೆ ಮಾಯ್ಶ್ಚರೈಸರ್ ಉಪಯೋಗ ಮಾಡೋ ಅಭ್ಯಾಸ ಇಲ್ಲ ಅಂತಂದರೆ ನೀವು ಆರಾಮ್ಸೆ ಅಲೋವೆರಾ ಜೆಲ್ಲನ್ನು 2 ಸರಿ ಹಚ್ಕೋಬೋದು, ಏನೂ ತೊಂದರೆ ಇಲ್ಲ. ಅಲೋವೆರಾ ಜೆಲ್ ಕೂಡ ಸೇಮ್ ನಿಮಗೆ ಎಫೆಕ್ಟ್ ಕೊಡುತ್ತೆ. ಆದರೆ ಇದರಲ್ಲಿ ಒಂದು ಸ್ವಲ್ಪ ನಿಮಗೆ ಪೋಷಕಾಂಶಗಳು, ಸ್ಕಿನ್ಗೆ ಬೇಕಾಗಿರುವಂಥ ಅಂಶಗಳು ಜಾಸ್ತಿ ಇರುತ್ತೆ. ಸೊ ಚೆನ್ನಾಗಿರುತ್ತೆ. ಎರಡನ್ನೂ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದರೆ. ಇಲ್ಲದಿದ್ದರೆ ಕೇವಲ ಅಲೋವೆರಾ ಜೆಲ್ಲನ್ನು ಅಷ್ಟೇ ನೀವು 2 ಟೈಮ್ ಹಚ್ಕೊಂಡ್ರು ಈ ಸಮ್ಮರ್ ಟೈಮಲ್ಲಿ ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಇದು ಸನ್ಸ್ಕ್ರೀನ್ ಲೋಷನ್. ಡೇ ಟೈಮಲ್ಲಿ ನೀವು ಮನೆ ಒಳಗಡೆ ಇರಿ, ಮನೆ ಹೊರಗಡೆ ಹೋಗಿ ಖಂಡಿತವಾಗ್ಲೂ ಇದೆಯಲ್ವಾ, ಮಾಯ್ಶ್ಚರೈಸರ್ ಮತ್ತು ನೀವು ಅಲೋವೆರಾ ಜೆಲ್ಲನ್ನು ಹಚ್ಚಿದ ನಂತರ ನೀವು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೇಬೇಕು. ಮೇಕಪ್ ಮಾಡುವಾಗ ಕೂಡ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡೇ ನೀವು ಅದಾದ ನಂತರ ಮೇಕಪ್ ಮಾಡ್ಕೋಬೋದು. ಇನ್ನೂ ಒಂದು ಹೇಳ್ತೀನಿ, ಕೆಲವೊಂದು ಸರಿ ನಿಮಗೆ ಈ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಎಲ್ಲ ಒಂದೇ ಕ್ರೀಮಲ್ಲಿ ಬರುತ್ತೆ. ಡೇ ಕ್ರೀಮ್ಗಳು ಅಂತಂದರೆ ಅದರಲ್ಲಿ ಮಾಯ್ಶ್ಚರೈಸರ್ ಅಂಶ ಇರುತ್ತೆ, ಸನ್ಸ್ಕ್ರೀನ್ ಲೋಷನ್ದು ಅಂಶ ಇರುತ್ತೆ. ಅಂಥ ಕ್ರೀಮ್ಗಳನ್ನು ನೀವು ಬಳಸೋದಿದ್ರೆ ಏನೂ ತೊಂದರೆ ಇಲ್ಲ. ನೀವು ಅಲೋವೆರಾ ಜೆಲ್ಲನ್ನು ಹಚ್ಚಿ ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ನಿಮ್ಮದು ಡೇ ಕ್ರೀಮನ್ನು ಡೇ ಟೈಮಲ್ಲಿ ಹಚ್ಕೋಬೋದು, ನೈಟ್ ಕ್ರೀಮ್ ಇದ್ದರೆ ನೈಟ್ ಟೈಮಲ್ಲಿ ಹಚ್ಕೋಬೋದು. ಇಲ್ಲದಿದ್ದರೆ ಕೇವಲ ಅಲೋವೆರಾ ಜೆಲ್ಲನ್ನು ಹಚ್ಕೊಂಡು ರಾತ್ರಿ ಟೈಮಲ್ಲಿ ಮಲ್ಕೋಬೋದು. ಡೇ ಕ್ರೀಮನ್ನು ಅಷ್ಟೇ ನೀವು ಉಪಯೋಗ ಮಾಡೋರು ಅಂತಂದರೆ ದಿನಕ್ಕೆ 2 ಸರಿ ಅಲೋವೆರಾ ಜೆಲ್ಲನ್ನು ಹಚ್ಚಿ ಮಲಗುವಾಗ ಮತ್ತು ಮುಖ ತೊಳೆದಾದ ನಂತರ ಬೆಳಗ್ಗೆ ಒಂದ್ಸರಿ, ಅದಾದ ನಂತರ ನಿಮ್ಮದು ಡೇ ಕ್ರೀಮನ್ನು ಹಚ್ಕೊಳ್ಳಿ. ಅದು ಮಿಕ್ಸ್ ಮಾಡಿಕೊಂಡು ಹಚ್ಕೋಬೋದು. ತುಂಬ ಚೆನ್ನಾಗಿರುತ್ತೆ.
ನೀವು ಡೇ ಕ್ರೀಮ್ ಹಚ್ಚುವರೆಲ್ಲ ಮಾಯ್ಶ್ಚರೈಸರ್ ಮತ್ತು ಅಲ್ವೆರಾ ಜೆಲ್ ಹಚ್ತೀರ ಅಂತಂದರೆ ಅದೆರಡನ್ನು ಹಚ್ಕೋಬೋದು, ಕನ್ಫ್ಯೂಷನ್ ಬೇಡ. ಸೊ ನಿಮಗೆ ಈ ವಿಡಿಯೋದಲ್ಲಿ ಕ್ಲೀನಾಗಿ ಹೇಳಿದ್ದೇನೆ ಹೇಗೆ ಸಮ್ಮರ್ ಟೈಮಲ್ಲಿ ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಯಾವ ಕ್ರೀಮ್ ಹಚ್ಚಿ ಬಿಡಿ, ಏನೂ ತೊಂದರೆ ಇಲ್ಲ. ಆದರೆ ಸನ್ಸ್ಕ್ರೀನ್ ಲೋಷನ್ ಮಾತ್ರ ಡೇ ಟೈಮಲ್ಲಿ ಹಚ್ಚೋದನ್ನು ಮರೆಯಬೇಡಿ. ಅಲ್ವೆರಾ ಜೆಲ್ಲನ್ನು ರಾತ್ರಿ ಟೈಮಲ್ಲಿ ಹಚ್ಚೋದನ್ನು ಮರಿಬೇಡಿ. ಯಾಕಂತಂದರೆ ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ನನ್ನು ಕಾಪಾಡುತ್ತೆ. ಒಳ್ಳೆಯ ಪ್ರಾಡಕ್ಟ್ದು ಲಿಂಕ್ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ಇನ್ನೊಂದೇನು ಅಂತಂದರೆ, ಏನನ್ನಾದರೂ ಟ್ರೈ ಮಾಡಿ, ಫಸ್ಟ್ ಟೈಮ್ ನೀವು ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ. ಯಾಕಂತಂದರೆ ಎಲ್ಲರ ಸ್ಕಿನ್ ಕೂಡ ಒಂದೇ ಥರ ಇರಲ್ಲ. ಸೊ ಯಾವ ಥರ ಸ್ಕಿನ್ ಕೇರ್ ಮಾಡಬೇಕು, ಯಾವ ಕ್ರೀಮ್ಗಳು ನಿಮಗೆ ಬೇಕೇ ಬೇಕು ಸಮ್ಮರ್ ಟೈಮಲ್ಲಿ ಹಾಳಾಗೋದನ್ನು ತಡೆಗಟ್ಟೋದಕ್ಕೆ ಏನು ಮಾಡಬೇಕು ಎಲ್ಲದನ್ನು ಈ ವಿಡಿಯೋದಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದ್ರಲ್ಲಿ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಅದಕ್ಕೆ ಖಂಡಿತವಾಗ್ಲೂ ಉತ್ತರ ಹೇಳುವಂಥ ಪ್ರಯತ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಥ್ಯಾಂಕ್ಸ್ ಎಲ್ರಿಗೂ.